ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ರ್ಯಾಂಡಮ್ ಆಗಿ ನಾವು ಯಾರನ್ನ ಮಾತನಾಡಿಸಿದ್ರು ಒಬ್ಬರು 10 ಜನರಲ್ಲಿ ಕನಿಷ್ಠ ಪಕ್ಷ 3-4 ಜನಕ್ಕಾದರೂ ಈ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಹೌದು, ನಾನು ಮಾತನಾಡ್ತಾ ಇರೋದು ಥೈರಾಯ್ಡ್ ಬಗ್ಗೆ. ತುಂಬ ಜನರಿಗೆ ನಮಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತಲೇ ಗೊತ್ತಿರಲ್ಲ. ಸುಮ್ಮನೆ ಕೂದಲು ಉದುರುತ್ತಾ ಇದೆ, ದಪ್ಪ ಆಗ್ತಾ ಇದ್ದೀನಿ, ಸುಸ್ತಾಗ್ತಾ ಇದೆ ಅಂದ್ಕೊಂಡೇ ಚಿಂತೆ ಮಾಡ್ತಾ ಇರ್ತಾರೆ. ಆದರೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಕುತ್ತಿಗೆಯ ಭಾಗದಲ್ಲಿರೋ ಆ ಪುಟ್ಟ ಗ್ರಂಥಿ ಅಂತ ಗಮನಿಸೋದೇ ಇಲ್ಲ. ಇವತ್ತಿನ ವಿಡಿಯೋನಲ್ಲಿ ನಾವು ಥೈರಾಯ್ಡ್ ಅಂದರೆ ಏನು, ಅದು ಬರೋಕ್ಕೆ ಕಾರಣಗಳಾದರೂ ಏನು, ಹೈಪೋ ಮತ್ತು ಹೈಪರ್ ಥೈರಾಯ್ಡ್ಗೆ ಇರೋ ವ್ಯತ್ಯಾಸಗಳಾದರೂ ಏನು, ಹಾಗೆಯೇ ಮುಖ್ಯವಾಗಿ ಮಾತ್ರೆಗಳ ಜೊತೆಗೆ ನಾವು ನಮ್ಮ ಅಡುಗೆ ಮನೆಯಲ್ಲಿ ಸಿಗೋ ಯಾವೆಲ್ಲ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಇದನ್ನು ಕಂಟ್ರೋಲ್ ಮಾಡ್ಕೊಬೋದು ಅನ್ನೋದನ್ನು ನಾವು ಪ್ರತಿಯೊಂದನ್ನು ವಿವರವಾಗಿ ತಿಳಿತಾ ಹೋಗೋಣ. ದಯವಿಟ್ಟು ಎಲ್ಲಿನೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕೆಂದರೆ ತುಂಬಾ ಯೂಸ್ಫುಲ್ ಆಗಿದೆ ಈ ವಿಡಿಯೋ. ಫ್ರೆಂಡ್ಸ್, ನಾವು ಫಸ್ಟ್ ಥೈರಾಯ್ಡ್ ಅಂದರೆ ಏನು ಅಂತ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಕುತ್ತಿಗೆಯ ಮುಂಭಾಗದಲ್ಲಿ ಚಿಟ್ಟೆಯ ಆಕಾರದಲ್ಲಿ ಅಂದರೆ ಬಟರ್ಫ್ಲೈ ಶೇಪಲ್ಲಿರೋ ಒಂದು ಸಣ್ಣ ಗ್ರಂಥಿಯೇ ಈ ಥೈರಾಯ್ಡ್. ಇದು ನಮ್ಮ ದೇಹಕ್ಕೆ ಬೇಕಾದ T3 ಮತ್ತು T4 ಎಲ್ಲ ಹಾರ್ಮೋನ್ಸ್ಗಳನ್ನ ಉತ್ಪತ್ತಿ ಮಾಡುತ್ತೆ. ನಮ್ಮ ದೇಹದ ಶಕ್ತಿ ಬಳಕೆ ಅಂದರೆ ಮೆಟಬಾಲಿಸಮ್, ಇದು ಹೃದಯ ಬಡಿತ, ದೇಹದ ಉಷ್ಣಾಂಶ, ಕೂದಲು ಮತ್ತು ಚರ್ಮದ ಆರೋಗ್ಯ, ಹೀಗೆ ಎಲ್ಲವನ್ನ ಕಂಟ್ರೋಲ್ ಮಾಡೋದೇ ಈ ಹಾರ್ಮೋನ್ಸ್ಗಳು. ಯಾವಾಗ ಈ ಗ್ರಂಥಿ ಸರಿಯಾಗಿ ಕೆಲಸ ಮಾಡಲ್ವೋ ನಮ್ಮ ದೇಹದಲ್ಲಿ, ಆಗ ನಮಗೆ ಸಮಸ್ಯೆ ಅನ್ನೋದು ಶುರು ಆಗುತ್ತೆ. ಇದರಲ್ಲಿ ಪ್ರಮುಖವಾಗಿ 2 ವಿಧ ಇದೆ. ಫಸ್ಟ್ ನಾವು ಹೈಪೋಥೈರಾಯ್ಡ್ ಬಗ್ಗೆ ನಾವು ತಿಳಿಯೋಣ. ಇದು ತುಂಬಾ ಸಾಮಾನ್ಯವಾದ ಸಮಸ್ಯೆ ಅಂತಲೇ ಹೇಳ್ಬೋದು. ಇಲ್ಲಿ ಥೈರಾಯ್ಡ್ ಗ್ರಂಥಿಯು ನಮ್ಮ ದೇಹಕ್ಕೆ ಬೇಕಾದಷ್ಟು ಹಾರ್ಮೋನ್ಸನ್ನು ಉತ್ಪತ್ತಿ ಮಾಡೋದಿಲ್ಲ, ಅಂದರೆ ಗ್ರಂಥಿ ತುಂಬಾ ಸ್ಲೋ ಆಗಿರುತ್ತೆ. ಹೈಪೋಥೈರಾಯ್ಡ್ ಇದೆ ಅನ್ನೋದಕ್ಕೆ ನಮಗೆ ಲಕ್ಷಣಗಳು ಹೇಗೆ ಗೊತ್ತಾಗುತ್ತೆ ಅಂದರೆ, ವಿಪರೀತ ತೂಕ ಹೆಚ್ಚಾಗುತ್ತೆ, ತುಂಬ ಕಡಿಮೆ ಊಟ ಮಾಡಿದ್ರೂ ತುಂಬಾ ದಪ್ಪ ಆಗ್ತಾ ಇರ್ತೀವಿ, ವಿಪರೀತ ಸುಸ್ತು ಮತ್ತು ದಿನ ಪೂರ್ತಿ ನಮಗೆ ನಿದ್ದೆ ಬರ್ತಾ ಇರುತ್ತೆ, ಚರ್ಮ ಡ್ರೈ ಸ್ಕಿನ್ ಆಗುತ್ತೆ, ಹಾಗೆಯೇ ಕೂದಲು ಉದುರೋದು ಜಾಸ್ತಿ ಆಗುತ್ತೆ, ಮಲಬದ್ಧತೆ ಸಮಸ್ಯೆ ಕಾಡ್ತಾ ಇರುತ್ತೆ, ಚಳಿಯನ್ನು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಹೆಣ್ಮಕ್ಳಲ್ಲಿ ಮುಟ್ಟಿನ ಏರುಪೇರು ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಥವಾ ಗರ್ಭ ಧರಿಸೋಕ್ಕೂ ತುಂಬಾ ಕಷ್ಟ ಆಗ್ತಾ ಇರುತ್ತೆ. 2ನೇ ವಿಧ ಬಂದ್ಬಿಟ್ಟು ಹೈಪರ್ ಥೈರಾಯ್ಡ್. ಇದು ಹೈಪೋಥೈರಾಯ್ಡ್ಗೆ ತದ್ವಿರುದ್ಧ ಅಂತಲೇ ಹೇಳ್ಬೋದು. ಇಲ್ಲಿ ಗ್ರಂಥಿ ಓವರ್ ಆಗಿ ಕೆಲಸ ಮಾಡಿ ಅವಶ್ಯಕತೆಗಿಂತ ಇನ್ನೂ ಜಾಸ್ತಿ ಹಾರ್ಮೋನ್ಸನ್ನು ಇಲ್ಲಿ ಬಿಡುಗಡೆ ಮಾಡುತ್ತೆ. ಈ ಹೈಪರ್ ಥೈರಾಯ್ಡ್ ಇದೆ ಅನ್ನೋದಕ್ಕೆ ಲಕ್ಷಣಗಳು ಹೇಗೆ ಗೊತ್ತಾಗುತ್ತೆ ಅಂದರೆ, ವಿಪರೀತ ತೂಕ ಇಳಿತಾ ಹೋಗುತ್ತೆ, ಇಷ್ಟೇ ತಿಂದ್ರೂ ಸಣ್ಣ ಆಗ್ತಾ ಹೋಗ್ತಾರೆ, ಇನ್ನು ಕೈ ಕಾಲುಗಳಲ್ಲಿ ನಡ್ಕ ಬರುತ್ತೆ, ಹಾಗೆ ಎದೆ ಬಡಿತ ಅನ್ನೋದು ಜೋರಾಗುತ್ತೆ, ತುಂಬ ಬೆವರು ಬರೋದು, ಹಾಗೆ ಸೆಕೆಯನ್ನು ತಡ್ಕೊಳ್ಳೋಕ್ಕೆ ಆಗಲ್ಲ, ಯಾವಾಗ್ಲೂ ಗಾಬರಿ, ಆತಂಕ, ಆಂಗ್ಸೈಟಿ, ಹಾಗೆಯೇ ನಿದ್ದೆ ಬರಲ್ಲ. ಥೈರಾಯ್ಡ್ ಸಮಸ್ಯೆ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತ ನಾವು ತಿಳಿಬೇಕಲ್ಲ, ಬನ್ನಿ ತಿಳಿಯೋಣ. ಈಗೀಗ ಒತ್ತಡದ ಜೀವನದಲ್ಲಿ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಇದೆಯಲ್ಲ, ಈ ಹಾರ್ಮೋನ್ ಜಾಸ್ತಿಯಾಗಿ ನಮ್ಮ ದೇಹದಲ್ಲಿ ಬಿಡುಗಡೆ ಆದರೆ ಆಗ ಥೈರಾಯ್ಡ್ ಕೆಲಸ ಕೆಡುತ್ತೆ, ಆಗ ಈ ಸಮಸ್ಯೆ ಬರ್ಬೋದು. ಇನ್ನು ನಮ್ಮ ಊಟದಲ್ಲಿ ಅಯೋಡಿನ್ ಮತ್ತು ಸೆಲೆನಿಯಂ ಅಂಶದ ಕೊರತೆ ಇದ್ದರೂ ಕೂಡ ಈ ಸಮಸ್ಯೆ ಬರಬಹುದು. ಇನ್ನು ಕೆಲವೊಮ್ಮೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯೇ ಅದು ತಪ್ಪಾಗಿ ನಮ್ಮ ಥೈರಾಯ್ಡ್ ಗ್ರಂಥಿಯ ಮೇಲೆ ದಾಳಿ ಮಾಡುತ್ತೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ನಾವು ಊಟದಲ್ಲಿ ಏನನ್ನು ಸೇರಿಸಬೇಕು, ಏನನ್ನು ಬಿಡಬೇಕು. ಫ್ರೆಂಡ್ಸ್, ಥೈರಾಯ್ಡ್ಗೆ ಎಲ್ಲರಿಗೂ ಒಂದೇ ರೀತಿಯ ಡಯಟ್ ಇರಲ್ಲ. ನಿಮಗೆ ಹೈಪೋ ಇದೆಯಾ ಅಥವಾ ಹೈಪರ್ ಇದೆಯಾ ನೀವು ನೋಡಿಕೊಂಡು ಊಟ ಮಾಡಬೇಕು. ನಿಮಗೆ ಏನಾದರೂ ತೂಕ ಜಾಸ್ತಿಯಾಗಿ ಸುಸ್ತು ಹೆಚ್ಚಾಗ್ತಾ ಇದ್ದರೆ ನೀವು ಈ ಆಹಾರವನ್ನು ಹೆಚ್ಚು ತಿನ್ನಬೇಕಾಗತ್ತೆ. ಅದೇನು ಅಂದರೆ, ಅಯೋಡಿನ್ ಥೈರಾಯ್ಡ್ಗೆ ಪೆಟ್ರೋಲ್ ಇದ್ದ ಹಾಗೆ, ಅಯೋಡಿನ್ ಇರೋ ಉಪ್ಪು, ಸಮುದ್ರದ ಆಹಾರ, ಮೊಟ್ಟೆಗಳನ್ನ ಸೇವಿಸಿ, ಆದರೆ ಉಪ್ಪನ್ನು ಮಿತವಾಗಿ ಬಳಸಿ. ಸೆಲಿನಿಯಂ ಇದು ಥೈರಾಯ್ಡ್ ಹಾರ್ಮೋನ್ಸನ್ನು ಆ್ಯಕ್ಟಿವ್ ಮಾಡಲೇಬೇಕು. ಇದಕ್ಕಾಗಿ ನೀವು ದಿನಕ್ಕೆ 2-3 ಬ್ರೆಜಿಲ್ ನಟ್ಸನ್ನು ತಿನ್ನಬೇಕಾಗತ್ತೆ. ಇದು ಸಿಗಲ್ಲ ಅಂತ ಚಿಂತೆ ಮಾಡಬೇಡಿ. ನೀವು ಸೂರ್ಯಕಾಂತಿ ಬೀಜ ಅಥವಾ ಕುಂಬಳಕಾಯಿ ಬೀಜಗಳನ್ನ ನೀವು ದಿನಕ್ಕೆ 1 ಸ್ಪೂನಷ್ಟು ತಿನ್ನಿ. ಇನ್ನು ಮಲಬದ್ಧತೆ ಸಮಸ್ಯೆ ಇರೋದ್ರಿಂದ ನೀವು ಹೆಚ್ಚೆಚ್ಚು ಹಣ್ಣು, ತರಕಾರಿ ಮತ್ತು ಸೊಪ್ಪುಗಳನ್ನ ತಿನ್ನಿ. ಕೆಲವೊಂದು ತರಕಾರಿಗಳಲ್ಲಿ ಗ್ಯಾಟ್ರೋಜನ್ ಅನ್ನೋ ಅಂಶ ಇರುತ್ತೆ, ಇದು ಥೈರಾಯ್ಡ್ ಮಾಡೋ ಕೆಲಸಕ್ಕೆ ಅಡ್ಡಿ ಮಾಡುತ್ತೆ. ಹೂಕೋಸು, ಬ್ರೋಕ್ಲಿ, ಹಾಗೆಯೇ ಸೋಯಾಬೀನ್ ಇವುಗಳನ್ನ ಯಾವಾಗಲೇ ಆಗಲಿ ಹಸಿಯಾಗಿ ತಿನ್ನಲೇಬಾರ್ದು. ಆದರೆ ಇದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಮಿತವಾಗಿ ತಿನ್ಬೋದು, ಪೂರ್ತಿಯಾಗಿ ಬಿಡೋ ಅವಶ್ಯಕತೆ ಇಲ್ಲ. ನೀವೇನಾದರೂ ಸಣ್ಣ ಆಗ್ತಾ ಇದ್ರೆ ನೀವು ಇವುಗಳನ್ನ ಗಮನಿಸಿ. ಹೈಪೋ ಇರೋರು ಕಡಿಮೆ ಮಾಡಬೇಕಾದ ಎಲೆಕೋಸು, ಹೂಕೋಸನ್ನು ನೀವು ಧಾರಾಳವಾಗಿ ತಿನ್ಬೋದು. ಇದು ಅತಿಯಾದ ಹಾರ್ಮೋನ್ ಉತ್ಪತ್ತಿಯನ್ನು ತಡೆಯಲು ಹೆಲ್ಪ್ ಮಾಡುತ್ತೆ. ಇನ್ನು ಹೈಪರ್ ಥೈರಾಯ್ಡ್ ಇದ್ದಾಗ ದೇಹದ ಶಕ್ತಿ ತುಂಬ ಬೇಗನೆ ಖಾಲಿಯಾಗುತ್ತೆ. ಹಾಗಾಗಿ ನೀವು
ಪಾಲಕ್ ಸೊಪ್ಪು, ದಾಳಿಂಬೆ, ಖರ್ಜೂರ ಮತ್ತು ಡ್ರೈ ಫ್ರೂಟ್ಸನ್ನು ತಿನ್ಬೋದು. ಇನ್ನು ಮೂಳೆಗಳ ಬಲಕ್ಕೆ ಕ್ಯಾಲ್ಸಿಯಂ ತುಂಬಾ ಅಗತ್ಯ ಇರೋದ್ರಿಂದ ನೀವು ಹಾಲು, ಮಜ್ಜಿಗೆ, ಪನ್ನೀರ್ ತಿನ್ನೋದು ತುಂಬಾ ಒಳ್ಳೆಯದು. ಯಾವುದನ್ನು ತಿನ್ನಬಾರ್ದು ಅಂದರೆ ಅಯೋಡಿನ್ ಹೆಚ್ಚಾಗಿರೋ ಆಹಾರ, ಅಂದರೆ ಉದಾಹರಣೆಗೆ ಸಮುದ್ರದ ಉಪ್ಪು, ಮೀನು, ಸೀಗಡಿಯನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಕೆಲವೊಂದು ಸೀಕ್ರೆಟ್ ಟಿಪ್ಸ್ ಇದೆ, ಅದರ ಬಗ್ಗೆ ಈಗ ನಾವು ಡಿಸ್ಕಸ್ ಮಾಡೋಣ. ಬರೀ ಮಾತ್ರೆ ನುಂಗಿದ್ರೆ ಸಾಕಾಗಲ್ಲ. ಈ 3 ವಿಷಯಗಳು ನಿಮ್ಮ ಡೈಲಿ ಲೈಫಲ್ಲಿ ನೀವು ತಪ್ಪದೇ ಸೇರಿಸ್ಕೊಬೇಕಾಗತ್ತೆ. ಅದೇನು ಅಂತ ನೋಡೋಣ ಬನ್ನಿ. ಥೈರಾಯ್ಡ್ ಸಮಸ್ಯೆ ಇರೋ 90% ಜನರಿಗೆ ವಿಟಮಿನ್ ಬಿ ಕೊರತೆ ಇದ್ದೇ ಇರುತ್ತೆ. ಇದರಿಂದಲೇ ನಿಮಗೆ ಕೈಕಾಲು ಮರಗಟ್ಟದ ಹಾಗೆ ಆಗೋದು, ಪದೇ ಪದೇ ಸುಸ್ತಾಗೋದು. ಇದಕ್ಕಾಗಿ ನೀವು ಏನು ಮಾಡಬೇಕು ಅಂದರೆ ಮೊಟ್ಟೆ, ಮೊಳಕೆ ಬರಿಸಿದ ಕಾಳುಗಳು, ತರಕಾರಿಗಳನ್ನ ಹೆಚ್ಚಾಗಿ ತಿನ್ನಬೇಕಾಗತ್ತೆ. ಇನ್ನು ಸಸ್ಯಾಹಾರಿಗಳಿಗೆ B12 ಕೊರತೆ ಹೆಚ್ಚಾಗಿರೋದ್ರಿಂದ ನೀವು ವೈದ್ಯರ ಸಲಹೆ ಮೇರೆಗೆ ನೀವು ಸಪ್ಲಿಮೆಂಟ್ ತೆಗೆದುಕೊಳ್ಳೋದು ತುಂಬಾ ಒಳ್ಳೆಯದು. ನಮ್ಮ ಹೊಟ್ಟೆ ಅಥವಾ ಕರಳು ಚೆನ್ನಾಗಿದ್ದರೆ ಮಾತ್ರ ಥೈರಾಯ್ಡ್ ಹಾರ್ಮೋನ್ ಸರಿಯಾಗಿ ರಕ್ತಕ್ಕೆ ಸೇರುತ್ತೆ. ಕರಳಿನ ಆರೋಗ್ಯಕ್ಕೆ ಪ್ರೋಬಯೋಟಿಕ್ ಬೇಕೇ ಬೇಕಾಗತ್ತೆ. ಇದಕ್ಕೆ ದುಬಾರಿ ಖರ್ಚೇನು ಮಾಡಬೇಕಾಗಿಲ್ಲ. ನಾವು ಮನೆಯಲ್ಲೇ ಮಾಡಿದ ಗಟ್ಟಿ ಮೊಸರು ಸಾಕಾಗುತ್ತೆ ಅಥವಾ ಮಜ್ಜಿಗೆ ಸಾಕಾಗುತ್ತೆ. ಇದನ್ನು ನಾವು ಮಧ್ಯಾಹ್ನದ ಊಟದಲ್ಲಿ ತಪ್ಪದೇ ಇರುವಂತೆ ನಾವು ನೋಡ್ಕೊಬೇಕಾಗತ್ತೆ. ಈ ಥರ ಪ್ರತಿದಿನ ನಾವು ಕ್ರಮ ತಪ್ಪದೇ ತಿನ್ನೋದ್ರಿಂದ ಇದು ಜೀರ್ಣಕ್ರಿಯೆಯನ್ನು ಸರಿಪಡಿಸ್ಬಿಟ್ಟು ದೇಹದಲ್ಲಿ ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತೆ. ಥೈರಾಯ್ಡ್ಗೆ ಮ್ಯಾಜಿಕಲ್ ಕೊತ್ತಂಬರಿ ನೀರು ತುಂಬಾ ಅತ್ಯುತ್ತಮವಾದ ಮನೆಮದ್ದು ಅಂದರೆ ತಪ್ಪಾಗಲ್ಲ. ಹಾಗಾದರೆ ಈ ಮ್ಯಾಜಿಕಲ್ ಕೊತ್ತಂಬರಿ ನೀರನ್ನು ಮಾಡೋ ವಿಧಾನ ಸಹ ತಿಳ್ಕೊಬೇಕಲ್ಲ, ಬನ್ನಿ ತಿಳ್ಕೊಂಬರೋಣ. ರಾತ್ರಿ ಮಲಗೋಕ್ಕೂ ಮುಂಚೆ 2 ಸ್ಪೂನಷ್ಟು ನೀವು ನಾಟಿ ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಬೀಜವನ್ನು ಜಜ್ಜಿಬಿಟ್ಟು 1 ಗ್ಲಾಸ್ ನೀರಿನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನೆನೆಸಿಡಿ. ಮಾರ್ನಿಂಗ್ ಎದ್ದ ತಕ್ಷಣ ನೀವು ಒಂದು ಪಾತ್ರೆಗೆ ಆ ನೀರನ್ನು ಬೀಜದ ಸಮೇತ 5 ನಿಮಿಷ ಚೆನ್ನಾಗಿ ಕಾಯಿಸಿ. ಎಷ್ಟು ಕಾಯಿಸಬೇಕು ಅಂದರೆ 1 ಗ್ಲಾಸಷ್ಟು ನೀರು ಅರ್ಧ ಗ್ಲಾಸಷ್ಟು ಆಗಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಕಾಯಿಸಿದ್ರೆ ಒಳ್ಳೆಯದು. ಆಮೇಲೆ ನೀವು ಫಿಲ್ಟ್ರ್ ಮಾಡಿ. ನಾವು ಹೇಗೆ ಟೀ ಕುಡಿತೀವೋ ಹಾಗೆಯೇ ಇದು ಸಹ ಉಗುರು ಬೆಚ್ಚಿರಬೇಕಾದ್ರೆ ನೀವು ಖಾಲಿ ಹೊಟ್ಟೆಯಲ್ಲಿ ಸಿಪ್ ಮಾಡ್ತಾ ಕುಡಿತಾ ಬನ್ನಿ. ಈ ಥರ ಮ್ಯಾಜಿಕಲ್ ಕೊತ್ತಂಬರಿ ನೀರು ಕುಡಿಯೋದ್ರಿಂದ ಆಗೋ ಉಪಯೋಗ ಸಹ ನಾವು ತಿಳ್ಕೊಬೇಕಲ್ಲ, ಬನ್ನಿ ತಿಳ್ಕೊಳ್ಳೋಣ. ಕೊತ್ತಂಬರಿ ಬೀಜದಲ್ಲಿರೋ ಖನಿಜಾಂಶಗಳು ಹಾರ್ಮೋನ್ಸ್ ಅಸಮತೋಲನವನ್ನು ಸರಿಪಡಿಸಲು ತುಂಬಾ ಸಹಾಯ ಮಾಡುತ್ತೆ. ಇದನ್ನು ಸತತವಾಗಿ 4ರಿಂದ 6 ವಾರ ನೀವು ಕುಡಿತಾ ಬನ್ನಿ. ನೋಡಿ, ಖಂಡಿತ ಬದಲಾವಣೆ ನಿಮಗೇ ಗೊತ್ತಾಗುತ್ತೆ. ಫ್ರೆಂಡ್ಸ್, ನಾವು ಎಷ್ಟೇ ಒಳ್ಳೆ ಆಹಾರ ತಿಂತಾಯಿದ್ರು ನಮ್ಮ ಲೈಫ್ ಸ್ಟೈಲ್ ಅನ್ನೋದು ಸರಿಗಿಲ್ಲ ಅಂದರೆ ಥೈರಾಯ್ಡ್ ಕಂಟ್ರೋಲಿಗೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಸೊ ಇದಕ್ಕೋಸ್ಕರ ಈ ಸಿಂಪಲ್ ಟಿಪ್ಸ್ನ ಹೇಳ್ತಾ ಇದ್ದೀನಿ, ನೋಡ್ಕೊಂಬರೋಣ ಬನ್ನಿ. ನೀವು ಆದಷ್ಟು ಪ್ಲಾಸ್ಟಿಕ್ ಯೂಸೇಜ್ನ ನಿಲ್ಲಿಸೋದು ತುಂಬಾ ಒಳ್ಳೆಯದು. ಯಾಕೆ ಅಂತೀರಾ? ನಮಗೂ ಥೈರಾಯ್ಡ್ ಪ್ಲಾಸ್ಟಿಕ್ಗೂ ಏನು ಸಂಬಂಧ ಅಂತ ಇದ್ದೀರಾ? ಹೌದು, ನಿಜ, ಪ್ಲಾಸ್ಟಿಕ್ಗೂ ನಮಗೂ ತುಂಬಾ ಸಂಬಂಧ ಇದೆ. ಪ್ಲಾಸ್ಟಿಕ್ ಬಾಟ್ಲಿನಲ್ಲಿ ನೀರು ಕುಡಿಯೋದು ಅಥವಾ ಮೈಕ್ರೋವೇವ್ನಲ್ಲಿ ಪ್ಲಾಸ್ಟಿಕ್ ಡಬ್ಬಿಯನ್ನು ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಎಕ್ಸ್ಟ್ರೋಜನ್ ಅನ್ನೋ ಕೆಟ್ಟ ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತೆ. ಇದು ಥೈರಾಯ್ಡ್ಗೆ ದೊಡ್ಡ ಶತ್ರು. ಇದರಿಂದ ಆದಷ್ಟು ನೀವು ಸ್ಟೀಲ್, ತಾಮ್ರ ಮತ್ತು ಗಾಜಿನ ಪಾತ್ರೆಯನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಒಳಗಿನ ನಿದ್ದೆ ಇದೆಯಲ್ಲ, ಥೈರಾಯ್ಡ್ ರೋಗಿಗಳಿಗೆ ಸಂಜೀವಿನಿ ಇದ್ದ ಹಾಗೆ. ನೀವು ರಾತ್ರಿ ತಡವಾಗಿ ಮಲಗಿದರೆ ದೇಹದಲ್ಲಿ ಒತ್ತಡ ಹೆಚ್ಚಾಗ್ಬಿಟ್ಟು ಥೈರಾಯ್ಡ್ ಹಾರ್ಮೋನ್ ಬ್ಲಾಕ್ ಆಗುತ್ತೆ. ಇದರಿಂದ ನೀವು ದಿನಕ್ಕೆ ಕನಿಷ್ಠ ಪಕ್ಷ 7ರಿಂದ 8 ಗಂಟೆ ಗಾಢ ನಿದ್ದೆ ಮಾಡೋಕ್ಕೆ ಪ್ರಯತ್ನ ಪಡಿ. ಇನ್ನು ಥೈರಾಯ್ಡ್ ಗ್ರಂಥಿಗೆ ರಕ್ತ ಸಂಚಾರ ಚೆನ್ನಾಗಾಗಬೇಕು ಅಂದರೆ ನೀವು ಕುತ್ತಿಗೆಗೆ ಸಂಬಂಧಿಸಿದ ವ್ಯಾಯಾಮ ಮಾಡಬೇಕಾಗುತ್ತೆ. ಅದೇನು ಅಂದರೆ ಸರ್ವಾಂಗಾಸನ. ಇದು ಥೈರಾಯ್ಡ್ಗೆ ಅತ್ಯುತ್ತಮ ಆಸನ ಅಂದರೆ ತಪ್ಪಾಗಲ್ಲ. ಕುತ್ತಿಗೆ ನೋವು ಇರೋರು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಉಜ್ಜಯಿ ಪ್ರಾಣಾಯಾಮ, ಇದು ಗಂಟ್ಲಿನಲ್ಲಿ ಕಂಪನ ವೈಬ್ರೇಷನ್ ಉಂಟು ಮಾಡಿಬಿಟ್ಟು ಇದು ಗ್ರಂಥಿಯನ್ನು ಉತ್ತೇಜಿಸುತ್ತೆ. ನೀವು ದಿನಕ್ಕೆ ಕನಿಷ್ಠ ಪಕ್ಷ 30 ನಿಮಿಷ ಆದರೂ ನೀವು ಸ್ಪೀಡಾಗಿ ವಾಕ್ ಮಾಡಿ, ಬ್ರಿಸ್ಕ್ ವಾಕ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ತೂಕ ಇಳಿಸೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೂರ್ಯನ ಬೆಳಕು ಬೀಳದೆ ಹೋದರೆ ಥೈರಾಯ್ಡ್ ಸಮಸ್ಯೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ನೀವು ಬೆಳಗ್ಗೆ 8 ಗಂಟೆ ಒಳಗಿನ ಎಳೆ ಬಿಸಿಲಿನಲ್ಲಿ ಕನಿಷ್ಠ ಅಂದ್ರೂ 20 ನಿಮಿಷ ನೀವು ನಿಂತ್ಕೊಳ್ಳಿ ಬಿಸಿಲಿನಲ್ಲಿ. ಇದು ಫ್ರೀಯಾಗಿ ಸಿಗೋ ಅತ್ಯುತ್ತಮ ಮೆಡಿಸಿನ್. ಥೈರಾಯ್ಡ್ ಅನ್ನೋದು ಭಯಪಡೋ ಕಾಯಿಲೆ ಅಲ್ಲ, ಇದೊಂದು ಜೀವನ ಶೈಲಿಯ ಏರುಪೇರು ಅಷ್ಟೇ.
ಸರಿಯಾದ ಆಹಾರ, ಕೊತ್ತಂಬರಿ ನೀರು, ಒಳ್ಳೆ ನಿದ್ದೆ ಮತ್ತು ಸ್ವಲ್ಪ ವ್ಯಾಯಾಮ ಇಷ್ಟನ್ನು ಪಾಲಿಸಿದ್ರೆ ಸಾಕು. ನಿಮ್ಮ ಥೈರಾಯ್ಡ್ ರಿಪೋರ್ಟ್ ನಾರ್ಮಲ್ ಬರೋದರಲ್ಲಿ ಸಂಶಯನೇ ಇಲ್ಲ. ಆದರೆ ಒಂದು ಕಿವಿ ಮಾತು, ನೀವು ಯಾವುದೇ ಆಹಾರ ಪದ್ಧತಿಯನ್ನು ಬದಲಾಯಿಸುವ ಮುಂಚೆ ನೀವು ನಿಮ್ಮ ವೈದ್ಯರ ಸಲಹೆ ಪಡೆಯೋದು ತುಂಬಾ ಒಳ್ಳೆಯದು. ನೀವು ಈಗಾಗಲೇ ತೆಗೆದುಕೊತಾ ಇರೋ ಥೈರಾಯ್ಡ್ ಮಾತ್ರೆಗಳನ್ನ ಏಕಾಏಕಿ ನಿಲ್ಲಿಸಬೇಡಿ. ಕ್ರಮೇಣ ನೀವು ನಿಮ್ಮ ಜೀವನ ಶೈಲಿ ಸುಧಾರಿಸಿದಾಗ, ರಿಪೋರ್ಟ್ ಸರಿ ಬಂದಾಗ ಡಾಕ್ಟ್ರೇ ಡೋಸೇಜನ್ನು ಕಡಿಮೆ ಮಾಡ್ತಾರೆ. ಈ ಮಾಹಿತಿ ಯೂಸ್ಫುಲ್ ಆಗಿದೆ ಹಾಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ. ನಾನು ನಿಮ್ಮ ಸೌಮ್ಯ.